ತಗ ಇದನ್ ಕುಡಿ. ವಾಟ್? ಇದನ್ನ ನಾನ್ ಕುಡಿಬೇಕಾ? ಇನ್ನೇನ್ ನಾ ಕುಡಿಲ್ಲ. ನನ್ನ ಮಗನ್ ಸಂಸಾರ ಚಂದಾಗಿರ್ಬೇಕು ಅಂದ್ರೆ ಇಷ್ಟಾದ್ರೂ ಕಾಳಜಿ ವಹಿಸ್ಬಾರ್ದಾ? ತಗ ಕುಡಿ. ಎಲ್ಲ ಗುರು. ಹಾ ಹೌದೌದು ಕರೆಕ್ಟ್ ಅಮ್ಮ. ಶನ ಪ್ಲೀಸ್ ಕುಡಿ. ಗ್ಯಾರಿ ಕುಡಿಯವ್ವ. ಅಯ್ಯ ತಗ ತಗ ಕುಡಿ. ಏ ಕುಡಿ ಕುಡಿ. ಅಮ್ಮ ನನ್ನ ತಲೆ ಒಡ್ದೋಯ್ತು. ತಲೆ ಹೊಡಿಯೋ ಬುದ್ಧಿ ಇರೋರ್ಗೆ ತಲೆ ಹೆಂಗ್ ಹೊಡೆದೈತದೆ ಸೊಸೆ? ಏನು ಏನ್ ಹೇಳಿದ್ರಿ ನೀವು? ತಲೆ ತುಂಬಾ ಬುದ್ಧಿ ತುಂಬ್ಕೊಂಡಿರೋರ್ಗೆ ತಲೆ ಹೆಂಗ್ ಹೊಡೆದೈತದೆ ಅಂದೆ. ಸ್ವಲ್ಪ ಅದೇ ಕುಡಿ 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 ಕುಡಿ. ಈಗಲಾದ್ರೂ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ಬೋದು ಅಲ್ವಾ? ಹೋಗ್ಬೋದು, ಆದ್ರೆ ಆದ್ರೆ ಏನು? ಹೇಗೂ ಇಷ್ಟೊತ್ತಾಗಿದೆ, ಕಾರಲ್ಲೇ ಇದೀವಿ, ಲಾಂಗ್ ಡ್ರೈವ್ ಹೋಗ್ಬೋದಲ್ವಾ? ಸ್ಟಾಪ್ ಇಟ್ ಅಣ್ಣ, ಇದೆಲ್ಲ ಅತಿ ಆಯ್ತು. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನಾನೇನ್ ಲಿಮಿಟ್ ಮೀರಿ ನಡ್ಕೋತಿಲ್ಲ, ಆದ್ರೆ ನೀವೇ ನಿಮ್ ಲಿಮಿಟ್ ಗೇರನ ತುಂಬಾ ಹತ್ರ ಕೇಳ್ಕೊತಿದ್ದೀರಾ. ನೋಡಿ, ನನ್ಗೀಗ ಎಲ್ಲಿಗೂ ಓಡಾಡಕ್ ಇಷ್ಟ ಇಲ್ಲ. ನನ್ಗಿದೆ ಅಲ್ಲ. ಹಾಗಾದ್ರೆ ನಿಮ್ಮನ್ನ ಮನೆ ಹತ್ರ ಬಿಡ್ತೀನಿ, ಅಲ್ಲಿಂದ ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾನ್ ಹೇಳಿದ್ದು ನಿಮ್ ಜೊತೆ ಓಡಾಡೋಕ್ ಇಷ್ಟ ಅಂತ. ಲುಕ್ಕಾನ ಯಾರು ಯಾರ ಅಟೆನ್ಷನ್ ಫೋರ್ಸಿಬಲಿ ಪಡ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸರಿ ಬಿಡಿ, ಮನೆಗೆ ಡ್ರಾಪ್ ಮಾಡಿ. ಅಥರ್ವಾ, ಅನನ್ಯ. ವಾ, ಅನನ್ಯ ಇವತ್ತು ಸ್ಪೆಷಲ್ ಕ್ಲಾಸ್ ಐತೆ, ಮನೇಲಿ ಇರಕ್ಕಿಲ್ಲ ಅಂತ ಹೇಳಿದ್ಲಲ್ವಾ? ಹಂಗಾರೆ ಅಥರ್ವ ಎಲ್ಲಿ? ಅಥರ್ವಾ, ಓ ಅಥರ್ವಾ. ಅಯ್ಯಯ್ಯೋ, ಎಲ್ಲಿ ಹೋಗವ್ನೆ ನನ್ ಕಂದ? ಅವನಿಗೆ ನಾನು ಕೀನು ಕೊಟ್ಟಿಲ್ಲ ಅಂದ್ರೆ ಸ್ಕೂಲಿಂದ ಅವನಿನ್ನೂ ಬಂದೇ ಇಲ್ವಾ? ಅಥವಾ ಅನನ್ಯ ಏನಾದ್ರು ಬಂದು ಅವನನ್ನೆಲ್ಲಾದ್ರೂ ಕರ್ಕೊಂಡು ಹೋಗೋಳ? ಅಯ್ಯೋ ದೇವ್ರೆ, ನನಗೇನ್ ಮಾಡ್ಲಿ? ಅಥರ್ವಾ, ಅಥರ್ವಾ, ಅಥರ್ವಾ ಮಗ. ಸುಬ್ಲಕ್ಷ್ಮಿ, ಭಾರತಿ ಆಂಟಿ, ಜಾನ್ಕಮ್ಮ, ಅಥರ್ವ ಬನ್ನಿ ಬನ್ನಿ, ಒಳಗ್ ಬನ್ನಿ. ಅಥರ್ವ ನಿಮ್ ತಾವಿದ್ನ? ಸದ್ಯ ನಂಗೆ ಇವ್ನು ಎಲ್ಲಿ ಹೋಗ್ಬಿಟ್ಟಿದ್ನು ಅಂತ ಗಾಬರಿ ಆಗ್ಬಿಟ್ಟಿತ್ತು. ಸಾರಿ ಮಗ, ನಿಂಗೆ ಬೆಳಗ್ಗೆ ಕೀ ಕೊಡೋದ್ನೇ ಮರ್ತ್ಬಿಟ್ಟಿದ್ದೆ. ಅದ್ ಸರಿ ಸುಬ್ಲಕ್ಷ್ಮಿ, ನೀನ್ ಎಲ್ಲಿಗೆ ಹೋಗಿದ್ದೆ? ಯಾಕೆ ಇಷ್ಟೊಂದು ಮಂಕಾಗಿದ್ಯಾ? ಏನಿಲ್ಲ ಆಂಟಿ, ಅದು ಕೆಲ್ಸ. ಸುಬಿ, ಅರೆ ಮೈಯೆಲ್ಲ ಸುಡ್ತಾ ಇದೆ. ಸುಬಿ, ಸುಬ್ಲಕ್ಷ್ಮಕ್ಕ, ಜ್ವರ ಇದ್ರು ಚಳಿನಾಗೆ ಹೊರಗಡೆ ಯಾಕೆ ಹೋಗಿದ್ರಿ? ಅಯ್ಯೋ ಜ್ವರ ಗಿರ ಇಲ್ಲ, ಏನು ಇಲ್ಲ ಜಾನ್ಕಮ್ಮ. ವಸಿ ಮೈಕೆ ನೋವಿತ್ತು, ಸುಸ್ತು, ಅದಕ್ಕೆ ಈಗ ವಸಿ ಮೈ ಬೆಚ್ಚಗಾಗಿರ್ಬೇಕಷ್ಟೇ. ಆದ್ರೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಂಗ್ ತಾಸಾರ ಮಾಡ್ಬಾರ್ದು ಬಿಡಿ. ಅಲ್ಲ, ನಿಮ್ಮ ಆರೋಗ್ಯ ನೀವೇ ಕೆಡ್ಸ್ಕೊಂಡ್ರೆ ಅಥರ್ವನ್ ನೋಡ್ಕೊಳ್ಳೋರು ಯಾರು ಅಂತ. ಇರಿ, ಹೊಸಿ ಕಷಾಯ ಮಾಡ್ಕೊಂಬತ್ತೀನಿ. ಸುಬ್ಬಮ್ಮ, ಡಾಕ್ಟರ್ ಹತ್ರ ಹೋಗೋಣವಾ? ಈಗ ಜಾನ್ಕಮ್ಮ ಕಷಾಯ ಮಾಡ್ಕೊಡ್ತಾರಲ್ವಾ, ಕುಡಿದ್ರೆ ಜ್ವರ ಎಲ್ಲ ಹೊಂಟೋಯ್ತದೆ. ಸುಬ್ಬಿ, ಎಷ್ಟು ಸುಸ್ತಾಗಿದ್ಯಾ ನೋಡು. ಅಂಥ ಟೈಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ತಾನೆ. ಎಲ್ಲಿ ಹೋಗಿದ್ದೆ ಹೊರಗಡೆ? ಒಂದೆರಡು ದಿನ ರೆಸ್ಟ್ ತಗೊಂಡು ಆಮೇಲೆ ಕೆಲಸ ಹುಡ್ಕಕ್ ಹೋಗ್ಬೋದಲ್ವಾ? ಆಂಟಿ, ಅದು ಸುಬ್ಲಕ್ಷ್ಮಕ್ಕ, ತಗೊಳ್ಳಿ, ಬಿಸಿ ಐತೆ ಸಾರು. ಸುಬ್ಲಕ್ಷ್ಮಕ್ಕ, ನೀವು ಬರೀ ಕೆಲಸ ಹುಡುಕೊಂಡು ಓಡಾಡಿದ್ರೆ ಇಷ್ಟು ಸುಸ್ತಾಯ್ತಾ ಇರಲಿಲ್ಲ. ಈಗಾಗಲೇ ನೀವು ಯಾವುದೋ ಕೆಲಸ ಒಪ್ಕೊಂಡು ಮಾಡ್ತಾ ಇದ್ದೀರಾ ಅಂತ ನನ್ಗನಿಸ್ತೈತಿ. ಕಷಾಯ ಕುಡಿ ಸುಬ್ಬಿ. ಸುಬ್ಬಿ, ನಿನಗೆ ನಿನ್ ಬಗ್ಗೆ ಕಾಳಜಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲಮ್ಮ.
ಆದರೆ ನಿನಗೇನಾದರೂ ಸ್ವಲ್ಪ ತೊಂದರೆ ಆದರೂ ನಮಗೆಲ್ಲ ತುಂಬ ನೋವಾಗುತ್ತೆ. ಆಂಟಿ ನೋಡು ಸುಬ್ಬಿ, ನೀನೀಗ ಕೆಲಸ ಹುಡುಕೊಂಡು ಓಡಾಡ್ತಿದ್ಯೋ ಅಥವಾ ಈಗಾಗಲೇ ಕೆಲಸ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದಿಷ್ಟೇನಮ್ಮ, ನೀನು ಏನೇ ಮಾಡಿದ್ರು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನನ್ನ ಮಗಳು ಹೀಗೆ ನರಳೋದನ್ನ ನಾನು ಖಂಡಿತ ನೋಡೋಕ್ಕಾಗಲ್ಲ. ಇನ್ನು ಕೆಲಸದ ಬಗ್ಗೆ ನಮಗೆ ಹೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಆಂಟಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ ತಾವು ಹೇಳ್ಬಾರ್ದು ಅಂತೆಲ್ಲ ಏನಿಲ್ಲ. ಆದ್ರೆ ನಾನೀಗ ಮಾಡ್ತಿರೋ ಕೆಲ್ಸದಿಂದ ನಿಮ್ಗೆ ನನ್ನ ಮೇಲೆ ಕನಿಕರ ಹುಟ್ಬೋದು ಅಥವಾ ಸಂಕಟನೇ ಆಗ್ಬೋದು. ಅದಕ್ಕೆ ಹೇಳೋದು ಬೇಡ ಅಂತ ಅನ್ಕೊಂಡಿದ್ದೆ ಅಷ್ಟೇಯ. ಏನ್ ಸುಬ್ಲಕ್ಷ್ಮಕ್ಕ, ನೀವು ಇಷ್ಟೇನಾ ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು? ನೀವ್ ಯಾವುದೇ ಕೆಲಸ ಮಾಡ್ಲಿ ನಾವೆಲ್ಲ ನಿಮ್ ಜೊತೆಗಿರ್ತೀವಿ ಅನ್ನೋದನ್ನ ಮರ್ತ್ಬಿಟ್ರಾ? ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಸುಬ್ಬಿ ಜೊತೆಗೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಅಂಥದ್ರಲ್ಲಿ ನೀನು ನಮ್ಮ ಹತ್ರನೇ ಹೇಳ್ಕೊಳ್ಳಿಲ್ಲ ಅಂದರೆ ಹೇಗಮ್ಮ? ಇಲ್ಲ ಆಂಟಿ, ಹೇಳ್ತೀನಿ. ನನಗೆ ಒಂದ್ ಕಡೆ ಕೆಲಸ ಸಿಕ್ಕೈತೆ. ಈಗ 3-4 ದಿವಸದಿಂದ ನಾನು ಅಲ್ಲೇ ಕೆಲಸ ಮಾಡ್ತೀನಿ. ನಾನು ಅನ್ಕೊಂಡಿದ್ದೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಯಾವ ಕೆಲಸ? ಎಲ್ಲಿ ಸುಬ್ಲಕ್ಷ್ಮಕ್ಕ? ಅದು ರೋಡ್ ಸೈಡ್ನಲ್ಲಿ ಪಾನಿಪುರಿ ಮಾರ್ತಾರಲ್ಲ, ಅಲ್ಲೇ. ಏನಮ್ಮ, ಪಾನಿಪುರಿ ಅಂಗಡಿನ? ಹೌದು ಆಂಟಿ. ಬೆಳಗ್ಗೆಯಿಂದ ಸಂಜೆವರೆಗೂ ಅದಕ್ಕೇನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಸಂಜೆ ಮೇಲೆ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಮಾಡಿ ಬಂದವ್ರಿಗೆ ಏನೇನು ಬೇಕೋ ಅದನ್ನು ಕೊಡೋದು. ಇದೇ ನಾನು ಮಾಡ್ತಿರೋ ಕೆಲಸ. ಶನಯ, ಇನ್ನು ಕೆಮ್ತಿದ್ಯಾ? ಗ್ಯಾರಿ, ನಿಮ್ಮ ಅಮ್ಮನ ಟಾರ್ಚರ್ ತಡೆಯಕ್ ಆಗ್ತಿಲ್ಲ ನನಗೆ. ಅವ್ರು ಹೀಗೆ ಹೊಗೆ ಹಾಕ್ತಿದ್ರೆ ನಾನು ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ಶನಯ, ಅದು ಸಾಂಬ್ರಾಣಿ ಅಲ್ವಾ, ಹೆಲ್ತ್ಗೆ ಒಳ್ಳೇದೇ ಬಿಡು. ಬುಲ್ಶಿಟ್. ಸಾಂಬ್ರಾಣಿ ಹೋಗಿ ಇಷ್ಟೊಂದು ಘಾಟ್ ಇರತ್ತ ಗ್ಯಾರಿ? ಮೆಣಸಿನ ಪುಡಿ ಹಾಕಿರ್ತಾರೆ. ಛಾಚೆ, ಅಮ್ಮ ಹಾಗೆಲ್ಲ ಮಾಡಲ್ಲ. ಎಲ್ಲೋ ನಿಂಗೆ ದೃಷ್ಟಿ ಆಗಿರ್ಬೇಕು ಅನ್ಸುತ್ತೆ, ಅದಕ್ಕೆ ಅಷ್ಟೊಂದು ಕೇರ್ ತಗೊಳ್ತಿದ್ದಾರೆ. ಅಯ್ಯೋ ಗ್ಯಾರಿ, ನಿನ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ನಿಮ್ಮಮ್ಮ ಏನೇ ಮಾಡಿದ್ರು ನಿಂಗೆ ಸರಿ ಅನ್ಸುತ್ತೆ. ಹಾಗೇನಲ್ಲ, ತಪ್ಪಂದ್ರೆ ಅವಳು ಒಪ್ಕೊಳ್ಳಲ್ಲ, ಅದಕ್ಕೆ ತೆಪ್ಪಗಿದ್ಬಿಡೋದು. ಸರಿ ಸರಿ, ನಿಂಗೆಲ್ಲೋ ಟಯರ್ಡ್ ಆಗಿರ್ಬೇಕು ಅನ್ಸುತ್ತೆ, ಬಾ ಮಲ್ಕೊಳ್ಳೋಣ. ಎಂತ ಪರಿಸ್ಥಿತಿ ಬಂತು ಸುಬ್ಲಕ್ಷ್ಮಕ್ಕ ನಿಮ್ಗೆ? ಪ್ರಾಣಿ ತರ ಇದ್ರಿ, ಅಂಥದ್ರಾಗೆ ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾರದ? ಏನ್ ಮಾಡಕ್ಕಾಯ್ತದೆ ಜಾನ್ಕಮ್ಮ? ಸೀತೆನೋ ರಾಣಿನೇಯ, ಆದ್ರೆ ಅಂಥವಳೇ 14 ವರ್ಷ ವನವಾಸ ಮಾಡಿದ್ಮೇಲೆ ನನ್ನಂಥವಳ್ದೆಲ್ಲ ಯಾವ ಲೆಕ್ಕ ಬುಡಿ. ಸುಬ್ಬಿ, ಸೀತೆ ವನವಾಸ ಮಾಡಿದ್ರಿಂದ ಅವಳಿಗೆ ದುಃಖ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವಳನ್ನ ಹೆತ್ತವ್ರಿಗಂತೂ ದುಃಖ ಆಗೇ ಇರತ್ತೆ. ಮಕ್ಳ ಕಷ್ಟನ ಯಾವ ತಂದೆ ತಾಯಿಗೂ ನೋಡಕ್ಕಾಗಲ್ಲಮ್ಮ. ನಿನ್ನ ನೋವು ನಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ. ಆಂಟಿ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನನಗಂತೂ ಅಳುನೇ ಬಂದ್ಬಿಡ್ತದೆ. ನನಗೆ ಯಾವ ಕೆಲ್ಸನೂ ಕಷ್ಟ ಅಲ್ಲ ಆಂಟಿ. ಕೆಲ್ಸ ಯಾವ್ದಾದ್ರೇನು ಕೆಟ್ಟ ದಾರಿ ತುಳಿದೇ ಇದ್ದಂಗೆ ಕಷ್ಟಪಟ್ಟು ಕೆಲಸ ಮಾಡಕ್ಕೆ ನಾನು ಸಿದ್ಧವಾಗಿವ್ನಿ. ನನ್ನ ಪ್ರಕಾರ ಯಾವ ಕೆಲ್ಸನೂ ಮೇಲಲ್ಲ ಕೀಳಲ್ಲ, ಎಲ್ರು ಕಷ್ಟ ಪಡೋದೇ ಹೊಟ್ಟೆ ಪಾಡ್ಗೆಯ. ಅದೇನೋ ನಿಜಾನಮ್ಮ, ಆದ್ರೂ ಏನೂ ಆಗಿಲ್ಲ ಆಂಟಿ, ನೀವು ಆರಾಮಾಗಿರಿ. ಏನು ಆಗಿಲ್ವಾ? ಈ ಪಾಟಿ ಜ್ವರ ಬಂದು ಏನು ಆಗಿಲ್ಲ ಅಂತ ಹೇಳ್ತಿದ್ದೀರಲ್ಲ ಸುಬ್ಲಕ್ಷ್ಮಕ್ಕ? ಜಾನ್ಕಮ್ಮ, ಕೆಲ್ಸ ಮಾಡಕ್ ನಿಂತ್ರೆ ಜ್ವರಕ್ಕೆ ಜ್ವರ ಬಂದು ಅದು ಹೊಂಟೋಯ್ತದೆ.
ಏನಾಯ್ತು? ಇಷ್ಟೊತ್ತು ನಗ್ತಿದ್ರಿ, ಇದ್ಕಿದಂಗೆ ಯಾಕೆ ಮಂಕಾಗ್ಬಿಟ್ರಿ? ಜೀವನದಲ್ಲಿ ಸಮಸ್ಯೆಗಳು ಸಂಕಟಗಳು ಇದ್ದಕ್ಕಿದ್ದ ಹಾಗೆ ತಾನೇಮ್ಮ ಬರೋದು. ಈಗಂತ ಯಾವ ಸಂಕಟ ಬಂದೈತೆ ಆಂಟಿ? ಬರ್ಬಹುದೇನೋ ಅನ್ನೋ ಆತಂಕ ಆಗ್ತಿದೆ ಅಷ್ಟೇ. ಅಂದ್ರೆ ಅಂದ್ರೆ ಆ ಸನೆಯ ಮನೆ ಬಿಟ್ಟೋಗಿರೋದು ನಾಟಕ ಅಂತ ಅನಿಸ್ತದೆ. ಇವತ್ತು ಅಥರ್ವ ಆ ಸನೆಯನು ಗುರು ಸರ್ನ ಕಾರ್ನಲ್ಲಿ ನೋಡಿದ್ನಂತೆ. ಹೌದು ಸುಬ್ಬಮ್ಮ, ಆ ಬ್ಯಾಡ್ ಆಂಟಿ ಪಪ್ಪನ್ ಜೊತೆ ಕಾರಲ್ಲಿ ಹೋಗ್ತಿದ್ದನ್ನ ನಾನು ನೋಡ್ದೆ. ಮಗ, ಅವಳಷ್ಟು ಸುಲಭವಾಗಿ ಹೋಗಕ್ಕಿಲ್ಲ ಅಂತ ನಮಗೆ ಮುಂಚೆನೆ ಗೊತ್ತಿತ್ತು. ಅಂದ್ರೆ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಅತ್ತೆ ಅವಳ ಜೊತೆ ಮನೇಲಿ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಮನೆ ಬಿಟ್ಟೋಗಿರೋ ನಾಟಕ ಆಡ್ತಾವಳೆ. ಮಗ ಬೇಕು, ಆದ್ರೆ ಮಗನ್ ತಾಯಿ ಮಾತ್ರ ಬೇಡವಾ? ಅಷ್ಟೆಲ್ಲ ಸಂಸ್ಕಾರ ಅವಳಿಗಿದ್ದಿದ್ರೆ ಗುರುಮೂರ್ತಿ ಹಿಂದೆ ಯಾಕಮ್ಮ ಬೀಳ್ತಿದ್ಲು ಅವಳು? ಆಂಟಿ, ನಾನು ಹೋಗಿ ಅಡುಗೆ ಮಾಡ್ಬಿಡ್ತೀನಿ, ಆಮೇಲೆ ಎಲ್ಲರೂ ಒಟ್ಟು ಕೂತು ಊಟ ಮಾಡೋಣ. ನೀನು ಸುಮ್ಮನೆ ರೆಸ್ಟ್ ತಗೋ. ನಾನು ಈಗಾಗಲೇ ಅನನ್ಯಂಗೆ ಫೋನ್ ಮಾಡಿ ಬರ್ತಾ ಏನಾದರೂ ತರಕ್ಕೆ ಹೇಳಿದ್ದೀನಿ. ಹೌದು ಸುಬ್ಲಕ್ಷ್ಮಕ್ಕ, ಫ್ಲಾಸ್ಕಲ್ಲಿ ಇನ್ನೂ ಸ್ವಲ್ಪ ಕಷಾಯ ಇದೆ, ಅದನ್ನ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕುಡೀರಿ. ನಾನ್ ಕೊಡ್ತೀನಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಆಮೇಲೆ ಎದ್ದು ಊಟ ಮಾಡುವಂತೆ. ನಾವಿನ್ ಹೊರಡ್ತೀವಿ. ಅಥರ್ವ, ಅಮ್ಮನ್ ಚೆನ್ನಾಗಿ ನೋಡ್ಕೋಕಂದ? ಸರಿ ಆಂಟಿ, ಅವ್ನು ಯಾವಾಗ್ಲೂ ನನ್ನನ್ನು ಸಂದಾಗೆ ನೋಡ್ಕೊಳ್ಳೋದು. ಜೀವನದಲ್ಲಿ ನಾನು ಅದೃಷ್ಟವಂತೆ ಅಂತ ಹೇಳ್ಕೊಳಕ್ಕೆ ಇರೋ ಒಂದೇ ಒಂದು ಕಾರಣ ಅಂದ್ರೆ ಇವನೇ. ಸರಿ ಮಗಳೇ, ಹುಷಾರು. ನಾವು ಹೋಗಿ ಬರ್ತೀವಿ. ನಡಿ ಜಾನ್ಕಮ್ಮ. ಬರ್ತೀವಿ ಸುಬ್ಲಕ್ಷ್ಮ. ಕೂತ್ಕೋ, ನೀನು ರೆಸ್ಟ್ ತಗೋ ಅಂದ್ರೆ ಕೇಳೋದೇ ಇಲ್ವಲ್ಲ. ಬನ್ನಿ ಜಾನ್ಕಮ್ಮ. ಬಾಯ್ ಕಂದ, ಹುಷಾರು. ಅಮ್ಮ, ಏನಿದು ನಿನ್ನ ಅವತಾರ? ಯಾಕೆ ಹೀಗೆ ಕೂತಿದ್ಯಾ? ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಏನ? ಹೌದು ಕಂದ, ಎಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ. ನಿಮ್ಮ ಬದುಕು ಹೀಗಾಯ್ತಲ್ಲ ಅಂತ ನಾನು ಹರಿಸ್ಕೊಳ್ದೇ ಇರೋ ದೇವರಿಲ್ಲ, ಕೇಳದೇ ಇರೋ ಜ್ಯೋತಿಷಿಗಳಿಲ್ಲ. ಕೊನೆಗೆ ಒಬ್ಬ ಸ್ವಾಮೀಜಿ ಸಿಕ್ಕಿ ನನಗೆ ವ್ರತ ಮಾಡಲು ಹೇಳಿದರು. ವ್ರತನ? ಅಮ್ಮ, ನೀನು ಏನೇ ವ್ರತ ಮಾಡೋದಿದ್ರು ಹಾಲಲ್ಲಿ ಕೂತ್ಕೊಂಡು ಮಾಡು. ಚೆನ್ನಾಗಿ ತುಂಬ ಟಯರ್ಡ್ ಆಗಿದ್ದಾಳೆ, ಅವಳು ಮಲಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀನು ತಪ್ಪು ತಿಳಿದುಕೊಂಡಿದ್ದೀಯ ಮಗನೇ. ವ್ರತ ಮಾಡುವವಳು ನಾನಲ್ಲ, ಮಾಡಿಸುವವಳು. ವ್ರತ ಮಾಡುವವರು ನೀವುಗಳು. ನಾವಾ? ಗ್ಯಾರಿ, ನಾನು ನಿನ್ಗಾಗ್ಲೇ ಹೇಳಿಲ್ವಾ, ಈ ಟಾರ್ಚರ್ ಇಲ್ಲಿಗೆ ನಿಲ್ಲಲ್ಲ. ಅಮ್ಮ, ನೀನು ಈ ವ್ರತನೆಲ್ಲ ನಂಬ್ತೀಯಾ? ನಾವಿಬ್ರು ಚೆನ್ನಾಗಿದ್ದೀವಿ. ಪ್ಲೀಸ್ ಅಮ್ಮ, ಇದೆಲ್ಲ ಏನು ಬೇಡ. ಹಂಗಂದ್ರೆ ಆಯ್ತದ ಮಗನೇ. ಹೀಗೆ ತಾತ್ಸಾರ ಮಾಡಿದಕ್ಕೆ ಮೊದಲನೇ ಹೆಂಡತಿ ಜೊತೆಗೆ ಬಾಳ್ವೆ ಮಾಡಲು ಸಾಧ್ಯವಾಗಲಿಲ್ಲ. ಈಗಲೂ ಅದೇ ತಾತ್ಸಾರ ಮಾಡಿದರೆ ಈ ಹದ್ದಿನ ಜೊತೆ ಮುದ್ದಿನ ಸೊಸೆ ಜೊತೆಗೆ ಬಾಳ್ವೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದೇನ್ ವ್ರತ? ಫಸ್ಟ್ ಅದನ್ನ ಹೇಳಿ. ಯು ಕಮಿಂಗ್ ಮೈ ದಾರಿ ಕೇಳಿ. ನೋ ಬ್ಯೂಟಿಫುಲ್ ಲೇಡಿ. ನಮ್ಮ ಗುರೂಜಿ ಏನು ಹೇಳೋರೆ ಅಂದರೆ, ಬೆಡ್ರೂಮ್ನಾಗೆ ವಾಸ್ತು ಸರಿ ಇಲ್ಲ ಅಂದರೆ ಇಂಥ ಸಮಸ್ಯೆಗಳು ಆಯ್ತವಂತ. ನಾನು ಈ ಮನೆ ಹೆಂಗೈತೆ, ಯಾವ ದಿಕ್ನಾಗೈತೆ ಅಂತ ಹೇಳಿದ್ದಕ್ಕೆ ಅವರು ಒಂದು ಪರಿಹಾರ ಹೇಳೋರೆ.
ಅವರು ನನಗೆ ಒಂದು ಮಂತ್ರವನ್ನು ಹೇಳಿಕೊಟ್ಟು ಅದನ್ನು 108 ಬಾರಿ ಜಪಿಸಬೇಕು ಅಂತ ಹೇಳವ್ರೆ. ಮಂತ್ರನ ಏನದು? ಏನಾಶಗುಲುತೋ ಅನ್ನುವ ಮಂತ್ರವನ್ನ 108 ಬಾರಿ ಹೇಳಬೇಕಂತೆ. ಅಮ್ಮ ಇದೆಲ್ಲ ನನಗಾಗಲ್ಲ. ಸುಮ್ಮನೆ ಕುಳಿತುಕೋ. ಅಮ್ಮ ಕುಳಿತುಕೋ ಎಂದನಲ್ಲ, ತೆಗೆದುಕೋ. ಶಂಭೋ ಮಹಾದೇವ. ಈಗ ಹೇಳು, ಏನಾಶಗುಲುತೋ. ಏನಮ್ಮ ಹಂಗಂದ್ರೆ? ಕೆಟ್ಟದ್ದೆಲ್ಲ ನಾಶ ಆಗ್ಲಿ ಅಂತ. ಸುಮ್ಕೆ ಹೇಳು ಮತ್ತೆ. ಯನಾಶಗುಲತೋ 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 ಯನಾಶ